ಶಾಸಕಾಂಗ ಸಭೆಯಲ್ಲಿ ನಾವು ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥ ಕೆಲಸವನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೀರಿ. ಯಾಕಂದರೆ ನಮ್ಮ ನಿಲುವಿಗೆ ಬಗ್ಗೆ ಉತ್ತರ ಕರ್ನಾಟಕ ಚರ್ಚೆಗೆ ಅವಕಾಶ ಕೊಟ್ಟಿದ್ದಾರೆ. ಮುಂದೆ ಲಾ ಆ್ಯಂಡ್ ಆರ್ಡರ್ ಇರ್ಬೋದು, ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಾಗಿರುವಂಥ ಅವ್ಯವಹಾರಗಳಿರ್ಬೋದು, ಪ್ರಾಣಿಗಳ ಸಾವಿರ್ಬೋದು, ಮನುಷ್ಯರ ಸಾವು ನೋವುಗಳಿರ್ಬೋದು, ಮಾನವ ಮತ್ತು ಮೃಗಗಳ ಸಂಘರ್ಷ ಇರ್ಬೋದು, ಇವೆಲ್ಲನೂ ಕೂಡ ನಾವು ಚರ್ಚೆಗೆ ತೆಗೆದುಕೊಳ್ತಾ ಇದ್ದೀರಿ. ಅದಕ್ಕಿಂತ ಪ್ರಮುಖ ರೈತರ ವಿಚಾರವನ್ನು ಇವತ್ತು ನಾವು ಪ್ರಸ್ತಾವ ಮಾಡ್ತೀವಿ. ನಿನ್ನೆ ನಡೆದಂಥ CLP ಮೀಟಿಂಗ್ನಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಬೇಕು ಅನ್ನುವಂಥ ವಿಚಾರವಾಗಿ ಕಾಂಗ್ರೆಸ್ನವರೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅದೇ ನನಗೂ ನೋಡಿ, ಎಲ್ಲ ಕಾಂಗ್ರೆಸ್ MLAಗಳದು ಒಕ್ಕೊರಲ ಅಭಿಪ್ರಾಯ. ರಸ್ತೆನೇ ಇಲ್ಲ ಅಲ್ಲಿ. ನೀವು 2,000 ರೂಪಾಯಿ ಕೊಟ್ಟರೆ ಏನು ಬರ್ತದೆ? ಒಂದು ಮನೆ ಕಟ್ಟಕ್ಕೆ ಬಡವರಿಗೆ ಕೊಡಲ್ಲ. ನೀವು 2,000 ರೂಪಾಯಿ ಕೊಟ್ಟರೆ ಏನು ಬರ್ತದೆ ಅವ್ರಿಗೆ? ಒಂದು ಆಸ್ಪತ್ರೆ ಇಲ್ಲ. ಆಸ್ಪತ್ರೆಗೆ ಹೋದ್ರೆ ಮೆಡಿಸನ್ ಇಲ್ಲ. ಬಾಣಂತಿಯರ ಏರಿಗೆ ರೋಡಲ್ಲೇ ಆಗೋದಕ್ಕೆ ಸಾವಿರಾರು ಜನ ಬಾಣಂತಿಯರು ಸಾವಾಗಿದೆ, ನವಜಾತ ಶಿಶುಗಳು ಸಾವಾಗಿದೆ. ಇಷ್ಟೆಲ್ಲ ಆದ್ರೂ ಕೂಡ ನಾವು 2,000 ಕೊಡ್ತಾ ಇದ್ದೀರಲ್ಲ, ಅದರಲ್ಲೇ ಮಾಡ್ಕೊಳ್ಳಿ ಎಲ್ಲ ಅಂತ. ನೀವು ಆಸ್ಪತ್ರೆನೂ ಅದರಲ್ಲೇ ಕಟ್ಕೊಳ್ಳಿ, ಮೆಡಿಸನ್ನು ಅದೇ ತಗೊಳ್ಳಿ, ಅಂಗನವಾಡಿನೂ ಕಟ್ಕೊಳ್ಳಿ, ಶಾಲೆನೂ ಕಟ್ಕೊಳ್ಳಿ, ರಸ್ತೆನೂ ಮಾಡ್ಕೊಳ್ಳಿ ಅಂದ್ರೆ ಅವ್ರು ಯಾರೋ ಒಬ್ಬರ ಕೈಲಿ ಹೇಳಿಸ್ತಾರೆ ಏನು 2,000 ರೂಪಾಯಿ. ನಾನು ಮಿಕ್ಸಿ ತಗೊಂಡೆ, ನಾನು ವಾಷಿಂಗ್ ಮಿಷಿನ್ ತಗೊಂಡೆ, ಇದನ್ನಂದ್ರೆ ಹೇಳೋದು. ನಿಮ್ಮೂರು ರಸ್ತೆ ಏನಾಗಿದೆ, ನಿಮ್ಮ ಸ್ಕೂಲ್ ಏನಾಗಿದೆ, ನಿನ್ನ ಆಸ್ಪತ್ರೆ ಏನಾಗಿದೆ, ಕುಡಿಯೋ ನೀರು ಬರುತ್ತಾ, ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಇದು ಸರಿಯಾಗಿ ಆಗಬೇಕು. ಇದೆಲ್ಲ ಕೊಟ್ಟ ಮೇಲೆ ನೀವು ಏನೇನು ಕೊಡಬೇಕು ಅಂತೀರೋ ಕೊಡಿ. ಅದನ್ನೇ ಮಾಡ್ದಿರ ಬರೀ 2,000 ಕೊಟ್ಟೆ 2,000. ಅದಕ್ಕೆ ಕಾಂಗ್ರೆಸ್ MLAಗಳೆಲ್ಲ ವಿರೋಧ ಮಾಡ್ತಾ ಇದ್ದಾರೆ. ನಮಗೂ ಗೊತ್ತಿದೆ. 2.5 ವರ್ಷದಲ್ಲಿ 10 ಪೈಸಾನು ಬಿಡುಗಡೆ ಮಾಡಿಲ್ಲ. ಸರ್ಕಾರ ಪಾಪರಾಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಫೈಲ್ಗಳನ್ನೆಲ್ಲ ಮುಚ್ಚಿ ಜೋಡಿಸ್ಬಿಟ್ಟು ಇನ್ನ ಆಯುಧ ಪೂಜೆ ಬಂದ್ಮೇಲೆ ನೆಕ್ಸ್ಟ್ ಓಪನ್ ಮಾಡೋದು. ಆಯುಧ ಪೂಜೆ ಬರೋವರೆಗೂ ಓಪನ್ ಆಗಲ್ಲ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಓಪನ್ ಆಗಲ್ಲ. ಯಾಕಂದ್ರೆ ಏನು ಇಲ್ಲ, ದುಡ್ಡೇ ಇಲ್ದಿದ್ಮೇಲೆ ಓಪನ್ ಮಾಡಿ ಏನ್ ಮಾಡ್ಕಂತಾರೆ? ಅಂಗಡಿನೇ ಮುಚ್ಚಿಬಿಟ್ಟವ್ರೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂಗಡಿನೇ ಮುಚ್ಚೋಗ್ಬಿಟ್ಟೈತೆ. ಇನ್ನ ರಾಜ್ಯದ ಅಭಿವೃದ್ಧಿ ಕೇಳಿದ್ರೆ ಅದು ಮೂರ್ಖತನ ಆಗ್ತೈತೆ ಈ ಸರ್ಕಾರದಲ್ಲಿ.